ಕೇಳಲಿಕ್ಕೆ ಬಯಸ್ತೀನಿ. ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ 6-7 ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂಥ ರೀತಿ ಏನಿದೆ, ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು, ದೇಶಗಳು ಬೆಳೀತಕ್ಕಂಥದಕ್ಕೆ ಬೀಜ ಏನು ಬಿತ್ತನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಮುಂದೆನೂ ಸಹ ಇದು ಕೆಟ್ಟ ರೀತಿಯಲ್ಲಿ ಮುಂದುವರಿತಕ್ಕಂಥದ್ರ ಮುಖಾಂತರ ರಾಜ್ಯದ ಒಂದು ಒಳ್ಳೆಯ ಉತ್ತಮವಾದಂತ ಒಂದು ವ್ಯವಸ್ಥೆಯ ಬಗ್ಗೆ ಇಡೀ ದೇಶದಲ್ಲಿ ಒಂದು ಹೆಸರೇನು ಮಾಡಿದ್ರು ಹಿಂದಿನ ನಮ್ಮ ಪೂರ್ವಿಕರು. ಅದೆಲ್ಲವನ್ನ ಸರ್ವನಾಶ ಮಾಡ್ತಕ್ಕಂಥದಕ್ಕೆ ಈ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಕೊಟ್ಟಂತ ಕಂಪ್ಲೇಂಟ್ ಎಫ್ಐಆರ್ ಆಗಲ್ಲ, ಇವಾಗೇನೋ ಅನ್ನೋನ್ ಪರ್ಸನ್ಸ್ ಅಂತ ಸೋಮಟ ಕೇಸ್ ಮಾಡ್ಕೊಂಡಿದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಈಗ ವಿನಯ್ ಕುಲಕರ್ಣಿ ಇದಾಯ್ತಲ್ಲ, ಏನ್ ಮಾಡಿದ್ರಿ? ಅಲ್ಲೆಲ್ಲ ಗುರಪ್ಪ ನಾಯ್ಡು ಅವ್ರ ಶಾಲೆಯಲ್ಲಿ ಆ ಟೀಚರ್ ಕಂಪ್ಲೇಂಟ್ ಕೊಟ್ರಲ್ಲ, ಏನ್ ಮಾಡಿದ್ರಿ? ಸರ್ಕಾರದಲ್ಲಿ ಬಹಳ ವಿಷಯ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾನು ಈಗ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಬೆಳೆದಂತ ತೊಗರಿ ಬೆಳೆ ಕಲಬುರಗಿಲಿ ಪಾಪ ನಿನ್ನೆ ಹೋಗಿ ಇದು ಜಯದೇವ ಹಾಸ್ಪಿಟ್ಲ್ ಉದ್ಘಾಟನೆ ಮಾಡಿದ್ದಾರೆ. ಅವ್ರದ್ದು ಏನಿದೆ ಕೊಡುಗೆ? ಕಲಬುರಗಿ ಜಯದೇವ ಹಾಸ್ಪಿಟ್ಲ್ ಓಪನ್ ಮಾಡತಕ್ಕಂಥ ಕೊಡುಗೆ ಏನಿದೆ? ನಾನು ಅದಕ್ಕೆ ಚಾಲನೆ ಕೊಟ್ಟೆ. ಬಿಜೆಪಿ ಸರ್ಕಾರದಲ್ಲಿ ಸುಮಾರು 180 ಕೋಟಿ ಹಣ ಆಮೇಲೆ ನಂತರ ಮತ್ತೆ 2ನೇ ರೌಂಡ್ ಬಿಡುಗಡೆ ಮಾಡಿದ್ರು. ಜಯದೇವ ಆಸ್ಪತ್ರೆಯಿಂದಲೇ ಡಾಕ್ಟರ್ ಮಂಜುನಾಥ್ ಅವರು 40 ಕೋಟಿ ರೂಪಾಯಿಗಳನ್ನ ಚಂದ ವಸೂಲಿ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕೆಲಸ ಮಾಡದಂತವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೃತಜ್ಞತೆ ಇಲ್ಲದೆ ಇರತಕ್ಕಂಥ ಇದು ಅನಾಗರಿಕ ಸರ್ಕಾರ ಇದೆ. ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ? ಎಂದು ನಿಮ್ಯಾನ್ಸ್ ಮಾಡ್ತಾರಂತ. ಈಗ ಮೈಸೂರಿಗೊಂದು ಕಲಬುರಗಿಗೊಂದು ಇರೋ ಆಸ್ಪತ್ರೆಗಳನ್ನ ನೆಟ್ಟಿಗಿಟ್ಕೊಂಡಿಲ್ಲ ಇವ್ರ ಯೋಗ್ಯತೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ನೋವುಗಳಾಗ್ತಾ ಇದೆ. ಬಾಣಂತಿಯರು ಮಕ್ಕಳ ಸಾವು ನೋವುಗಳಾಗ್ತಾ ಇದೆ. ಏನ್ ಕ್ರಮ ತಗೊಂಡಿದ್ರಿ? ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ, ಸಿಬ್ಬಂದಿಗಳಿಲ್ಲ, ಕೊರತೆ. ನೀವು ಈ ರಾಜ್ಯ ಕಟ್ಟವರ ಚರ್ಚೆ ಮಾಡೋ ಬಹಳ ವಿಷಯಗಳಿದೆ. ಕೇಳಲಿಕ್ಕೆ ಬಯಸ್ತೀನಿ. ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ 6-7 ತಿಂಗಳಿಂದ ನಡ್ಕೊಂಡ್ ಬರ್ತಾ ಇರತಕ್ಕಂಥ ರೀತಿ ಏನಿದೆ, ಕರ್ನಾಟಕಕ್ಕೆ ಮುಂದಿನ ದಿನಗಳು ಬಹಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು, ದೇಶಗಳು ಬೆಳೀತಕ್ಕಂಥದಕ್ಕೆ ಬೀಜ ಏನು ಬಿತ್ತನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಮುಂದೆನೂ ಸಹ ಇದು ಕೆಟ್ಟ ರೀತಿಯಲ್ಲಿ ಮುಂದುವರಿತಕ್ಕಂಥದ್ರ ಮುಖಾಂತರ ರಾಜ್ಯದ ಒಂದು ಒಳ್ಳೆಯ ಉತ್ತಮವಾದಂತ ಒಂದು ವ್ಯವಸ್ಥೆಯ ಬಗ್ಗೆ ಇಡೀ ದೇಶದಲ್ಲಿ ಒಂದು ಹೆಸರೇನು ಮಾಡಿದ್ರು ಹಿಂದಿನ ನಮ್ಮ ಪೂರ್ವಿಕರು. ಅದೆಲ್ಲವನ್ನ ಸರ್ವನಾಶ ಮಾಡ್ತಕ್ಕಂಥದಕ್ಕೆ ಈ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಕೊಟ್ಟಂತ ಕಂಪ್ಲೇಂಟ್ ಎಫ್ಐಆರ್ ಆಗಲ್ಲ, ಇವಾಗೇನೋ ಅನ್ನೋನ್ ಪರ್ಸನ್ಸ್ ಅಂತ ಸೋಮಟ ಕೇಸ್ ಮಾಡ್ಕೊಂಡಿದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಈಗ ವಿನಯ್ ಕುಲಕರ್ಣಿ ಇದಾಯ್ತಲ್ಲ, ಏನ್ ಮಾಡಿದ್ರಿ? ಅಲ್ಲೆಲ್ಲ ಗುರಪ್ಪ ನಾಯ್ಡು ಅವ್ರ ಶಾಲೆಯಲ್ಲಿ ಆ ಟೀಚರ್ ಕಂಪ್ಲೇಂಟ್ ಕೊಟ್ರಲ್ಲ, ಏನ್ ಮಾಡಿದ್ರಿ? ಸರ್ಕಾರದಲ್ಲಿ ಬಹಳ ವಿಷಯ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾನು ಈಗ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ರೈತರು ಬೆಳೆದಂತ ತೊಗರಿ ಬೆಳೆ ಕಲಬುರಗಿಲಿ ಪಾಪ ನಿನ್ನೆ ಹೋಗಿ ಇದು ಜಯದೇವ ಹಾಸ್ಪಿಟ್ಲ್ ಉದ್ಘಾಟನೆ ಮಾಡಿದ್ದಾರೆ. ಅವ್ರದ್ದು ಏನಿದೆ ಕೊಡುಗೆ? ಕಲಬುರಗಿ ಜಯದೇವ ಹಾಸ್ಪಿಟ್ಲ್ ಓಪನ್ ಮಾಡತಕ್ಕಂಥ ಕೊಡುಗೆ ಏನಿದೆ? ನಾನು ಅದಕ್ಕೆ ಚಾಲನೆ ಕೊಟ್ಟೆ. ಬಿಜೆಪಿ ಸರ್ಕಾರದಲ್ಲಿ ಸುಮಾರು 180 ಕೋಟಿ ಹಣ ಆಮೇಲೆ ನಂತರ ಮತ್ತೆ 2ನೇ ರೌಂಡ್ ಬಿಡುಗಡೆ ಮಾಡಿದ್ರು. ಜಯದೇವ ಆಸ್ಪತ್ರೆಯಿಂದಲೇ ಡಾಕ್ಟರ್ ಮಂಜುನಾಥ್ ಅವರು 40 ಕೋಟಿ ರೂಪಾಯಿಗಳನ್ನ ಚಂದ ವಸೂಲಿ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಕೆಲಸ ಮಾಡದಂತವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೃತಜ್ಞತೆ ಇಲ್ಲದೆ ಇರತಕ್ಕಂಥ ಇದು ಅನಾಗರಿಕ ಸರ್ಕಾರ ಇದೆ. ಇವ್ರದ್ದೇನು ಕಾಂಟ್ರಿಬ್ಯೂಷನ್ ಇದೆ ಇಲ್ಲಿ? ಎಂದು ನಿಮ್ಯಾನ್ಸ್ ಮಾಡ್ತಾರಂತ. ಈಗ ಮೈಸೂರಿಗೊಂದು ಕಲಬುರಗಿಗೊಂದು ಇರೋ ಆಸ್ಪತ್ರೆಗಳನ್ನ ನೆಟ್ಟಿಗಿಟ್ಕೊಂಡಿಲ್ಲ ಇವ್ರ ಯೋಗ್ಯತೆ. ಉತ್ತರ ಕರ್ನಾಟಕದಲ್ಲಿ ಪ್ರತಿನಿತ್ಯ ಸಾವು ನೋವುಗಳಾಗ್ತಾ ಇದೆ. ಬಾಣಂತಿಯರು ಮಕ್ಕಳ ಸಾವು ನೋವುಗಳಾಗ್ತಾ ಇದೆ. ಏನ್ ಕ್ರಮ ತಗೊಂಡಿದ್ರಿ? ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ, ಸಿಬ್ಬಂದಿಗಳಿಲ್ಲ, ಕೊರತೆ. ನೀವು ಈ ರಾಜ್ಯ ಕಟ್ಟವರ ಚರ್ಚೆ ಮಾಡೋ ಬಹಳ ವಿಷಯಗಳಿದೆ.